ಇತ್ತೀಚೆಗಷ್ಟೇ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿ ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದ ಸಿನಿಮಾ ಯುದ್ಧಕಾಂಡ. ಏಪ್ರಿಲ್ 18ರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆದ ಈ ಸಿನಿಮಾವನ್ನ ಕರ್ನಾಟಕದ ಪ್ರೇಕ್ಷಕ ಇಷ್ಟಪಟ್ಟಿದ್ದಾನೆ. ಅತ್ಯಾಚಾರ ಹಿನ್ನೆಲೆಯಲ್ಲಿ ಮೂಡಿಬಂದ ಈ ಸಿನಿಮಾಗೆ ವಿಮರ್ಶೆ ದೃಷ್ಟಿಯಿಂದ ಪಾಸಿಟಿವ್ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅಜಯ್ ರಾವ್ ನಾಯಕನಾಗಿ ಮಾತ್ರವಲ್ಲದೆ ನಿರ್ಮಾಪಕನಾಗಿಯೂ ಈ ಸಿನಿಮಾಗೆ ಹಣ ಹೂಡಿದ್ದಾರೆ. ಇಂತಪ್ಪ ಸಿನಿಮಾ ಇದೀಗ ಇನ್ನೇನು 25ನೇ ದಿನದತ್ತ ಸಾಗುತ್ತಿದೆ. ಈ ನಡುವೆ ಇದೇ ಸಿನಿಮಾಗೆ ಮಲ್ಟಿಪ್ಲೆಕ್ಸ್ ಕಡೆಯಿಂದ ಅನ್ಯಾಯವಾಗುತ್ತಿದೆ ಎಂದು ಸ್ವತಃ ಅಜಯ್ ರಾವ್ ಆರೋಪ ಮಾಡುತ್ತಿದ್ದಾರೆ. ಕನ್ನಡ ಸಿನಿಮಾಗಳಿಗೆ ಮಲ್ಟಿಪ್ಲೆಕ್ಸ್ಗಳಿಂದ ಅನ್ಯಾಯ ಆಗುತ್ತಿರುವುದು ಇದೇ ಮೊದಲೇನಲ್ಲ. ಈ ಬಗ್ಗೆ ಸಾಕಷ್ಟು ಹೊಸ ತಂಡಗಳು ಮಲ್ಟಿಪ್ಲೆಕ್ಸ್ ನಡೆಯ ಬಗ್ಗೆ ಕಿಡಿಕಾರಿದ ಉದಾಹರಣೆಗಳಿವೆ. ವಾಣಿಜ್ಯ ಮಂಡಳಿ ವಿರುದ್ಧವೂ ಧ್ವನಿ ಎತ್ತಿದ್ದು ಉಂಟು. ಆದರೆ ಯಾವುದೂ ಫಲಪ್ರದ ಅಥವಾ ಕನ್ನಡ ಸಿನಿಮಾಗಳಿಗೆ ಅನುಕೂಲ ಆಗಿಲ್ಲ. ಇದೀಗ ಇಂಥದ್ದೇ ಸ್ಥಿತಿ ಇತ್ತೀಚೆಗಷ್ಟೇ ಶುರುವಾದ ಯುದ್ಧಕಾಂಡ ಸಿನಿಮಾಕ್ಕೂ ಬಂದೊದಗಿದೆ. ಅಂದರೆ ಮಲ್ಟಿಪ್ಲೆಕ್ಸ್ ನೀತಿಯಿಂದಾಗಿ. ಈ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋ ಹಂಚಿಕೊಂಡಿರುವ ಅಜಯ್ ರಾವ್ ಬೇಸರ ಹೊರಹಾಕಿದ್ದಾರೆ. ಆ ವಿಡಿಯೋದಲ್ಲಿ ಏನಿದೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಯುದ್ಧಕಾಂಡ ಸಿನಿಮಾಗೆ ಅದ್ಭುತವಾದ ಪ್ರಶಂಸೆ ಮೆಚ್ಚುಗೆ ಅಪ್ಪುಗೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಆದರೆ ಒಂದು ಎಚ್ಚರಿಕೆ ಬಂದಂತಹ ವಿಚಾರದಲ್ಲಿ ಬೇಸರಗೊಂಡು ಈ ವಿಡಿಯೋ ಮಾಡುತ್ತಿದ್ದೇನೆ. ಅದೇನು ಅಂದರೆ, ನಮ್ಮ ಕರ್ನಾಟಕದಲ್ಲಿ ಅದು ಬೆಂಗಳೂರಿನ ಬಹುತೇಕ ಮಲ್ಟಿಪ್ಲೆಕ್ಸ್ಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ಒಳ್ಳೆಯ ಶೋ ಟೈಮಿಂಗ್ಸ್ ಕೊಡಿ ಅಂತ ಭಿಕ್ಷೆ ಬೇಡುವಂಥದ್ದು ಹಾಗೂ ಅದನ್ನು ಕೊಡದೇ ಇರುವಂಥದ್ದು ಮುಂಚೆಯಿಂದಲೂ ಬಂದಿರುವಂತಹ ಸಂಪ್ರದಾಯ. ಯುದ್ಧಕಾಂಡ ಸಿನಿಮಾಕ್ಕೂ ಸಾಕಷ್ಟು ಅನಾನುಕೂಲವಾದ ಶೋ ಟೈಮಿಂಗ್ಸ್ ಕೊಟ್ಟರೂ ಸಹ ತಾವೆಲ್ಲರೂ ಬಂದು ಆ ಸಿನಿಮಾವನ್ನು ನೋಡಿ ಯಶಸ್ಸು ಕೊಟ್ಟಿದ್ದೀರಿ. ಈಗ ವರ್ಡ್ ಆಫ್ ಮೌತ್ ಮೂಲಕ ನಮ್ಮ ಸಿನಿಮಾ ಬಗ್ಗೆ ಸ್ಪ್ರೆಡ್ ಆಗುವ ಸಮಯದಲ್ಲಿ ಮಲ್ಟಿಪ್ಲೆಕ್ಸ್ ಕಡೆಯಿಂದ ಒಂದು ಎಚ್ಚರಿಕೆ ಬಂದಿದೆ. ಅದೇನೆಂದರೆ, ಅದೇ ಗುರುವಾರದಿಂದ ನಮ್ಮ ಕರ್ನಾಟಕದಲ್ಲಿ ಬಹುಬೇಡಿಕೆಯಲ್ಲಿ ಇರುವಂತಹ ಪರಭಾಷೆಯ ಸಿನಿಮಾಗಳು ಬರುತ್ತಿರುವುದರಿಂದ ನಮ್ಮ ಯುದ್ಧಕಾಂಡ ಸಿನಿಮಾದ ಶೋಗಳಿಗೆ ಕಡಿವಾಣ ಹಾಕಬೇಕಾಗತ್ತೆ. ಅಲ್ಲಲ್ಲಿ ಶೋಗಳನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳುತ್ತಾ ಇದ್ದಾರಂತೆ. ಮಲ್ಟಿಪ್ಲೆಕ್ಸ್ನವರು ಕೊಡುವಂತಹ ಶೋಗಳು ಶೋ ಟೈಮಿಂಗ್ಸ್ ಅನ್ನ ಪ್ರಸಾದ ರೂಪದಲ್ಲಿ ಸ್ವೀಕರಿಸುವಂತಹ ಕಾಲದಲ್ಲಿ ಇನ್ನೂ ನಾವಿದ್ದೇವೆ. ಅದಕ್ಕೆ ಪರಿಹಾರವೇನು? ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕನ್ನಡ ಪರ ಹೋರಾಟದ ಸಂಘಟನೆಗಳು ನನ್ನ ಈ ಪ್ರಶ್ನೆಗೆ ಕೈಜೋಡಿಸಿ ಉತ್ತರ ಹಾಗೂ ಪರಿಹಾರ ಸಿಗುವ ನಿಟ್ಟಿನಲ್ಲಿ ವಿಚಾರ ಮಾಡಬೇಕು ಎಂದು ಕಳಕಳಿಯ ಮನವಿ ಎಂದು ಸದ್ಯ ಅಜಯ್ ರಾವ್ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಂನಲ್ಲಿ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ. ಯುದ್ಧಕಾಂಡ ಸಿನಿಮಾಗೆ ಅದ್ಭುತವಾದಂತಹ ಪ್ರಶಂಸೆ ಮೆಚ್ಚುಗೆ ಅಪ್ಪುಗೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲಿ ಬಹುತೇಕ ಮಲ್ಟಿಪ್ಲೆಕ್ಸಸ್ಗಳಲ್ಲಿ ಕನ್ನಡ ಸಿನಿಮಾಗೆ ಒಳ್ಳೆ ಶೋ ಟೈಮಿಂಗ್ಸ್ ಕೊಡಿ ಅಂತ ನಾವು ಭಿಕ್ಷೆ ಬೇಡುವಂಥದ್ದು ಮತ್ತು ಅದಕ್ಕೆ ಸರಿಯಾದ ಶೋ ಟೈಮಿಂಗ್ಸ್ ಕೊಡದೇ ಇರುವಂಥದ್ದು ಮುಂಚೆಯಿಂದನೂ ಬಂದಿರತಕ್ಕಂತಹ ಒಂದು ಸಂಪ್ರದಾಯ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.